ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗಳ ಕುರಿತಾಗಿ ನೀವು ಅಧ್ಯಯನ ಮಾಡಿದ್ದೀರಿ. ಈ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನ ಕುರಿತಾಗಿ ಒಂದಿಷ್ಟು ಚರ್ಚಿಸೋಣ. ವರ್ತಮಾನ ಕಾಲದಲ್ಲಿ ಕೊನೆಯ ಟೆನ್ಸ್ ಆದಂಥ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಫಾರ್ಮ್ಡ್ ಮಾಡಬೇಕಾದ್ರೆ, ರಚನೆ ಮಾಡಬೇಕಾದ್ರೆ, using forms of the verb to have in the simple present tense means have and has are first helping verbs. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಸಹಾಯಕ ಕ್ರಿಯಾಪದಗಳ ಸಂಖ್ಯೆ 2 ಇರ್ತತಿ. ಹೀಗಾಗಿ ಮೊದಲನೇ ಸಹಾಯಕ ಕ್ರಿಯಾಪದ ಯಾವುದಾಗುತ್ತೆ ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಟು ಹ್ಯಾವ್ ಎಂಬ ಕ್ರಿಯಾಪದದ ಸಾದಾ ವರ್ತಮಾನ ಕಾಲದ ರೂಪಗಳಾದ ಹ್ಯಾವ್ ಮತ್ತು ಹ್ಯಾಸ್ಗಳು. ಅಂದರೆ ಹಿ, ಶಿ, ಇಟ್ಗಳ ಮುಂದೆ ಹ್ಯಾಸ್, ಉಳಿದ ಕಡೆ ಎಲ್ಲ ಹ್ಯಾವ್ ಮೊದಲನೇ ಸಹಾಯಕ ಕ್ರಿಯಾಪದಗಳಾಗುತ್ತೆ. ಅದೇ ರೀತಿ ಎರಡನೇ ಪಾಯಿಂಟಿಗೆ ಹೋಗೋದಾದ್ರೆ, ಟು ಬಿ ಎಂಬ ಕ್ರಿಯಾಪದದ V3 ಫಾರ್ಮ್ ಆದಂಥ ಬೀದ V3 ಫಾರ್ಮ್ ಏನು? ಬಿ ವಾಸ್ ಬೀನ್. ಹೀಗಾಗಿ ಬೀನ್ ಅನ್ನುವಂತಹ ಪದ, ಬೀದ ಕ್ರಿಯಾಪದದಿಂದ ಬಂದಂಥ V3 ಫಾರ್ಮ್ ಏನೈತಿ, ಅದು ಇಲ್ಲಿ ಸೆಕೆಂಡ್ ಹೆಲ್ಪಿಂಗ್ ವರ್ಬ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇನ್ನು ಮೂರನೇದು, ಮುಖ್ಯ ಕ್ರಿಯಾಪದಕ್ಕೆ INGಯನ್ನು ಹಚ್ಚಬೇಕು. ING ಈಸ್ ಆ್ಯಡೆಡ್ ಟು ಮೇನ್ ವರ್ಬ್. ಇಲ್ಲಿ ನಾನು ಒಂದು ಕ್ರಿಯಾಪದವನ್ನು ತೆಗೆದುಕೊಂಡಿನಿ, ಟು ಸ್ಟಡಿ ಅಂಥೇಳಿ. ಅಂದರೆ ಇಲ್ಲಿ ನೀವು ಗಮನಿಸಬೇಕು, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ಗೂ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೂ ಏನಪ್ಪ ವ್ಯತ್ಯಾಸ ಅಂತಂದರೆ, ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಕೆಲಸ ಸ್ವಲ್ಪ ಹೊತ್ತಿನವರೆಗೆ ನಡೀತಾ ಇರ್ತದೆ, ಆದರೆ ನಿರಂತರವಾಗಿರ್ತದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಕೆಲಸ ಬಹಳ ಹೊತ್ತಿನವರೆಗೆ, ಅಂದರೆ ವರ್ಷಗಟ್ಟಲೆ ನಡೀತಾ ಇರ್ತೈತಿ, ಆದರೆ ಮಧ್ಯದಲ್ಲಿ ಏನಾಗಿರ್ತೈತಿ? ಗ್ಯಾಪ್ ಆಗಿರ್ತೈತಿ. ಅಂದರೆ ಕೆಲಸ ನಡೀತಾ ಇರ್ತೈತಿ, ಮತ್ತು ಗ್ಯಾಪ್ ಆಗುತ್ತೆ, ಮತ್ತು ನಡೀತಾ ಇರ್ತೈತಿ, ಮತ್ತು ಗ್ಯಾಪ್ ಆಗಿರ್ತೈತಿ. ಈ ಥರ ಇದ್ದಾಗ ಅಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ಬಳಸ್ತಾ ಇದ್ದೀವಿ. ಈಗ ಒಂದು ಕ್ರಿಯಾಪದವನ್ನು ನಾನು ತೆಗೆದುಕೊಂಡಿನಿ, ಟು ಸ್ಟಡಿ ಅಂಥೇಳಿ. ಆ ಟು ಸ್ಟಡಿ ಅನ್ನುವಂಥ ಕ್ರಿಯಾಪದವನ್ನು ತೆಗೆದುಕೊಂಡು ಅದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ನೊಳಗೆ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಈಗ ನೋಡೋಣ. ಫಾರ್ಮ್ಸ್ ಆಫ್ ದ ವರ್ಬ್ ಟು ಸ್ಟಡಿ ಇನ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅಭ್ಯಾಸ ಮಾಡು ಎಂಬ ಕ್ರಿಯಾಪದದ ಆಸನ್ನ ಮುಂದುವರಿಯುತ್ತಿರುವ ವರ್ತಮಾನ ಕಾಲದ ರೂಪಗಳು ಕನ್ನಡ ಅನುವಾದದೊಂದಿಗೆ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ನಂಬರ್, I have been studying. ಫಸ್ಟ್ ಪರ್ಸನ್ ಪ್ಲೂರಲ್ ನಂಬರ್, we have been studying. ಪ್ರಥಮ ಪುರುಷ ಏಕವಚನ, ನಾನು ಅಭ್ಯಾಸ ಮಾಡುತ್ತಲೇ ಇದ್ದೇನೆ. ಪ್ರಥಮ ಪುರುಷ ಬಹುವಚನ, ನಾವು ಅಭ್ಯಾಸ ಮಾಡುತ್ತಲೇ ಇದ್ದೇವೆ. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ನಂಬರ್, you have been studying. ಸೆಕೆಂಡ್ ಪರ್ಸನ್ ಪ್ಲೂರಲ್ ನಂಬರ್, you have been studying. ದ್ವಿತೀಯ ಪುರುಷ ಏಕವಚನ, ನೀನು ಅಭ್ಯಾಸ ಮಾಡುತ್ತಲೇ ಇದ್ದಿ. ದ್ವಿತೀಯ ಪುರುಷ ಬಹುವಚನ, ನೀವು ಅಭ್ಯಾಸ ಮಾಡುತ್ತಲೇ ಇದ್ದೀರಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ನಂಬರ್, he has been studying. she has been studying. it has been studying. ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್, they have been studying. ತೃತೀಯ ಪುರುಷ ಏಕವಚನ, ಅವನು ಅಭ್ಯಾಸ ಮಾಡುತ್ತಲೇ ಇದ್ದಾನೆ. ಅವಳ ಅಭ್ಯಾಸ ಮಾಡುತ್ತಲೇ ಇದ್ದಾಳೆ. ಅದು ಅಭ್ಯಾಸ ಮಾಡುತ್ತಲೇ ಇದೆ. ತೃತೀಯ ಪುರುಷ ಬಹುವಚನ, ಅವರು ಅಭ್ಯಾಸ ಮಾಡುತ್ತಲೇ ಇದ್ದಾರೆ. ಅವುಗಳು ಅಭ್ಯಾಸ ಮಾಡುತ್ತಲೇ ಇವೆ. ಪರೀಕ್ಷೆಯೊಳಗೆ ನಿಮಗೆ ಯಾವ ರೀತಿ ಕೊಡ್ತಾನಪ್ಪ, ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸಂಬಂಧಪಟ್ಟಂಥ ವರ್ಬನ್ನು ಮಾಡಲಿಕ್ಕೆ ಹೇಳಿದಾಗ ಹೆಂಗೆ ಕೊಡ್ತಾನೆ ಅಂದ್ರೆ, ಸ್ಟೂಡೆಂಟ್ಸ್ ಡ್ಯಾಶ್ ಇಂಟು ಬ್ರ್ಯಾಕೆಟ್ ಟು ಹ್ಯಾವ್ ಪ್ಲಸ್ ಬಿ ಪ್ಲಸ್ ಸ್ಟಡಿ ಅಂತ ಕೊಟ್ಟು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ, ಇಂಗ್ಲೀಷ್ ಗ್ರಾಮರ್ ಫ್ರಾಮ್ ದೇರ್ 5th ಸ್ಟ್ಯಾಂಡರ್ಡ್. ವಿದ್ಯಾರ್ಥಿಗಳು ತಮ್ಮ 5ನೇ ತರಗತಿಯಿಂದಲೇ ಇಂಗ್ಲೀಷ್ ವ್ಯಾಕರಣವನ್ನು ಅಭ್ಯಾಸ ಮಾಡುತ್ತಲೇ ಇದ್ದಾರೆ ಅಂತ ನೀವು ಮಾಡ್ಬೇಕದನ್ನು. ಹೀಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತಂದ್ರೆ, ಸ್ಟೂಡೆಂಟ್ಸ್ ಥರ್ಡ್ ಪರ್ಸನ್ ಪ್ಲೂರಲ್ ನಂಬರ್ ದೇ ಆಗೋದ್ರಿಂದ ದೇದ ಮುಂದೆ ಯಾವಾಗಲೂ ಹ್ಯಾವ್ ಬರ್ತೈತಿ.
ಸ್ಟೂಡೆಂಟ್ಸ್ ಹ್ಯಾವ್ ಬಿ ದ V3 ಫಾರ್ಮ್ ಬೀನ್. ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಇಂಗ್ಲೀಷ್ ಗ್ರಾಮರ್ ಫ್ರಾಮ್ ದೇರ್ 5th ಸ್ಟ್ಯಾಂಡರ್ಡ್ ಅಂಥೇಳಿ ಮಾಡಿಬಿಟ್ರೆ ಅದು ಮುಗಿದೋಯ್ತು. ಹಾಗಾದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡೋಣ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈಸ್ ಯೂಸ್ಡ್ ಫಾರ್ ಆ್ಯಕ್ಷನ್ ಇನ್ ಪ್ರೋಗ್ರೆಸ್ ಥ್ರೂ ಔಟ್ ಅ ಪೀರಿಯಡ್. ಅಂದ್ರೆ ಇಲ್ಲಿ ಕೆಲಸ ಇನ್ನೂ ಪ್ರೋಗ್ರೆಸ್ ಹಂತದೊಳಗೆ ನಡೀತಾ ಇರ್ತೈತಿ. ದಿಸ್ ಟೆನ್ಸ್ ಈಸ್ ಯೂಸ್ಡ್ ವೆನ್ ವಿ ವಾಂಟ್ ಟು ಎಂಪಸೈಸ್ ಅಂದರೆ ಒತ್ತಿ ಹೇಳು, ದ್ಯಾಟ್ ಸಮಥಿಂಗ್ ಹ್ಯಾಸ್ ಬೀನ್ ಇನ್ ಪ್ರೋಗ್ರೆಸ್ ಥ್ರೂ ಔಟ್ ಅ ಪೀರಿಯಡ್. ಅಂದ್ರೆ ಹೆಂಗೆ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡ್ರಿ. ಶಿ ಹ್ಯಾಸ್ ಬೀನ್ ಡ್ಯಾನ್ಸಿಂಗ್ ಹಿಯರ್ ಸಿನ್ಸ್ ಮಾರ್ನಿಂಗ್. ಅವಳು ಬೆಳಗಿನಿಂದಲೇ ನೃತ್ಯವನ್ನು ಮಾಡುತ್ತಲೇ ಇದ್ದಾಳೆ. ಅಂದ್ರೆ ನೃತ್ಯ ಮಾಡೋ ಕೆಲಸ ಇನ್ನೂ ನಡೀತಾ ಇದೆ, ಮುಗಿದಿಲ್ಲ. ವಿತ್ ಇನ್ನು ಎರಡನೇ ಪಾಯಿಂಟ್ ಎಲ್ಲಿ ನಾವು ಇದನ್ನು ಬಳಸ್ತೀವಿ ಅಂದ್ರೆ ವಿತ್ ವರ್ಬ್ಸ್ ಸಜೆಸ್ಟಿಂಗ್ ಕಂಟಿನ್ಯೂಟಿಯನ್ನು ತೋರಿಸ್ಲಿಕ್ಕೆ ಕೂಡ ನಾವು ಈ ಟೆನ್ಸನ್ನು ಬಳಸ್ತೀವಿ. ಹೆಂಗಂದ್ರೆ ಐ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ 10 years ಅಂದ್ರೆ ಇಂಟು ಬ್ರ್ಯಾಕೆಟ್ನಾಗ ಕೊಟ್ಟು ನೋಡ್ರಿ, ಐ ಆಮ್ ಸ್ಟಿಲ್ ವರ್ಕಿಂಗ್ ಅಂತ. ಅಂದ್ರೆ ನಾನು ಸುಮಾರು 10 ವರ್ಷಗಳಿಂದ ಈ ಕಾರ್ಯವನ್ನು ಮಾಡುತ್ತಲೇ ಇದ್ದೇನೆ. ಅಂದರೆ ಮಾಡೋ ಕೆಲಸ ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾ ಇದೆ. ಮೂರನೇ ಎಕ್ಸಾಂಪಲ್ಗೆ ಹೋಗೋದಾದ್ರೆ ಫಾರ್ ರಿಪೀಟೆಡ್ ಆ್ಯಕ್ಷನ್, ಪದೇ ಪದೇ ಸಂಭವಿಸುವ ಕೆಲಸಗಳು ಏನಿರ್ತಾವಲ್ಲ ಅಲ್ಲಿ ಕೂಡ ನಾವೇನು ಮಾಡ್ತೀವಿ, ಇದನ್ನು ಬಳಸ್ತೀವಿ. ಅಂದರೆ ಹೆಂಗೆ, ಐ ಹ್ಯಾವ್ ಬೀನ್ ನಾಕಿಂಗ್ ಎಟ್ ದ ಡೋರ್. ಭಾಳ ಹೊತ್ತಿನಿಂದ ನಾನು ಡೋರನ್ನು ಬಾರಿಸುತ್ತಲೇ ತಟ್ಟುತ್ತಲೇ, ನಾಕಿಂಗ್ ಅಂದರೆ ಡೋರ್ ತಟ್ಟೋದು, ಆ ರೀತಿ ಐ ಹ್ಯಾವ್ ಬೀನ್ ನಾಕಿಂಗ್ ಎಟ್ ದ ಡೋರ್. ಇನ್ನು ನಾಲ್ಕನೇ ಪಾಯಿಂಟ್ ಏನು ಬಿಟ್ಕೋಬೇಕು, ಫಾರ್ ಆ್ಯನ್ ಅನ್ಫಿನಿಶ್ಡ್ ಆ್ಯಕ್ಷನ್ ಅಂದರೆ ಹೆಂಗೆ, ವಿ ಹ್ಯಾವ್ ಬೀನ್ ಬಿಲ್ಡಿಂಗ್ ದ ಹೌಸ್, ದ ಜಾಬ್ ಈಸ್ ಅನ್ಫಿನಿಶ್ಡ್. ನಾವು ಮನೆಯನ್ನು ಕಟ್ಟುತ್ತಲೇ ಇದ್ದೇವೆ ಅಂದರೆ ಮುಗಿದ ಮೇಲೆ ನಾವು ಆ ಮನೆಯೊಳಗೆ ಹೋಗೋರಿದ್ದೀವಿ, ಅಂದ್ರೆ ಆ ಕೆಲಸ ಇನ್ನೂ ಮುಗಿದಿಲ್ಲ ಅನ್ನುವಂಥ ಅರ್ಥ. ಇನ್ನು ಕೊನೆಯ ಪಾಯಿಂಟಿಗೆ ನಾನು ಬರ್ತಾ ಇದ್ದೀನಿ, ಫಾರ್ ಡ್ರಾಯಿಂಗ್ ಕನ್ಕ್ಲೂಷನ್. ಕೆಲವು ಸನ್ನಿವೇಶಗಳನ್ನು ನೋಡಿ ನಾವು ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತಲ್ಲ, ಕನ್ಕ್ಲೂಷನಿಗೆ ಬರಬೇಕಾಗತ್ತಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಬಳಸ್ತಾ ಇದ್ದೀವಿ. ಹೆಂಗಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ನೋಡ್ರಿ, ರೇಖಾಸ್ ಐಸ್ ಆರ್ ರೆಡ್. ರೇಖಾಳ ಕಣ್ಣುಗಳು ಕೆಂಪಾಗ್ಯಾವು. ಇಟ್ ಈಸ್ ಆಬ್ಸಿಯಸ್, ಇದು ಕನ್ಕ್ಲೂಷನ್, ಇಟ್ ಈಸ್ ಆಬ್ಸಿಯಸ್ ಶಿ ಹ್ಯಾಸ್ ಬೀನ್ ಕ್ರೈಯಿಂಗ್. ಬಹುತೇಕಕ್ಕೆ ಭಾಳ ಹೊತ್ತಿನಿಂದ ಅಳುತ್ತಿರಬೇಕು ಅನ್ನುವಂಥ ಅರ್ಥ. ಶಿ ಹ್ಯಾಸ್ ಬೀನ್ ಕ್ರೈಯಿಂಗ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನೊಳಗೆ ಐದು ನೋಡ್ರಿ ವಾಕ್ಯ. ಆತ್ಮೀಯ ವಿದ್ಯಾರ್ಥಿಗಳೇ, ಯಾರು ಪ್ರಥಮ ಬಾರಿಗೆ ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಮ ಸ್ನೇಹಿತರಿಗೆ ಎಲ್ಲ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ ಅಂತ ಕೇಳ್ಕೊಳ್ತಾ, ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟೆನ್ಸನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಲರ್ನ್ ಈಜಿ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ITIಗೆ ಸಂಬಂಧಪಟ್ಟಂಥ, ಡಿಪ್ಲೊಮಾಕ್ಕೆ ಸಂಬಂಧಪಟ್ಟಂಥ, ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ, ಇಂಗ್ಲೀಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟ ಎಲ್ಲ ಅಂಶಗಳು ಇಲ್ಲಿ ಲಭ್ಯವಿವೆ. ಹೀಗಾಗಿ ಮೋಟಿವೇಶ್ನಲ್ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಿವೆ. ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಇಂಡಿಯನ್ ಗ್ರೇಟ್ ಅಚೀವರ್ಸ್ ಅಂಥೇಳಿ ಅದನ್ನು ಕೂಡ ನಾನು ಒಂದು ಸಿರೀಸ್ ಟೈಪ್ ಮಾಡಿದ್ದೀನಿ. ಅವೆಲ್ಲ ನಿಮಗೆ ಭಾಳಷ್ಟು ಹೆಲ್ಪ್ಫುಲ್ ಆಗ್ತಾವು ಅಂತ ತಿಳಿಸುತ್ತಾ, ಮತ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಿನ ಕುರಿತಾಗಿ ಚರ್ಚಿಸೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.